ಅಧಿಕಾರದ ಶವಪೆಟ್ಟಿಗೆಗೆ ಹೊಡೆಯುವಂತಹ ಅಂತಿಮ ಮೊಳೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಹೋರಾಟದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಹಿಳೆಯರು ಯಾವ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತರೆ ಯಾವ ರೀತಿಯ ಕೆಲಸ ಕಾರ್ಯಗಳು ಆಗಿದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸತಕ್ಕಂತಹ ಸನ್ನಿವೇಶ ಕೂಡ ಹಿಂದೂ ಸಮಾಜದ ಮುಂದೆ ಇದೆ. ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲ ಒಂದಾಗಿ ಒಟ್ಟಾಗಿ ಈ ಕಾರ್ಯಾಚರಣೆಯನ್ನ ಮಾಡೋಣ. ಆ ಆರೋಪಿಗಳನ್ನ ತಕ್ಷಣ ನಾನು ಅವಿನಾಶ್ ಅವರಿಗೆ ಮತ್ತೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮುಂದಿನ ಈಗಾಗಲೇ ಉಲ್ಲೇಖವನ್ನ ಮಾಡಿದ್ರು ಅಡ್ಯಂತಯರು ಒಂದಷ್ಟು ಕಾಲಾವಕಾಶವನ್ನು ಕೊಡ್ತಾರೆ. ನೈಜ ಆರೋಪಿಗಳ ಅಗತ್ಯ ನಮಗೆ ಇದೆ ಹೊರತು ಕಾಟಾಚಾರಕ್ಕೋಸ್ಕರ ಯಾವುದೋ ಕೂಳೂರಿನ ಮಂಗಳೂರಿನ ಆರೋಪಿಯನ್ನ ತೋರಿಸಿದನ್ನ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನ ಉಲ್ಲೇಖ ಮಾಡ್ತಾ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಚಳವಳಿಯನ್ನು ಇನ್ನಷ್ಟು ತೀವ್ರಗೊಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಕಳೆದ 2 ದಿವಸಗಳಿಂದ ತೇಜಪ್ಪ ಮೂಲ್ಯರ ಮನೆಯವರೆಗೆ ಅವರ ಜೊತೆಗೆ ನಿಂತವರಿಗೆ ನ್ಯಾಯ ದೊರಕಿಸಿಕೊಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರತಕ್ಕಂತಹ ಹಿಂದೂ ಜಾಗರಣ ವೇದಿಕೆ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ನಿನ್ನೆ ಪತ್ರಿಕಾಗೋಷ್ಠಿ ನರಸಿಂಹನವರು ಮಾಡಿದ್ರು. ಹಿಂದೂ ಜಾಗರಣ ವೇದಿಕೆ ಕಳೆದ 30-32 ವರ್ಷಗಳಲ್ಲಿ ಸಮಾಜಮುಖಿಯಾಗಿ ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಮಾಡಿತ್ತು. ಅದು ಲವ್ ಜಿಹಾದಿನ ಪ್ರಕರಣ ಇರಬಹುದು, ಗೋಹತ್ಯೆ ಇರಬಹುದು, ಪಾಕಿಸ್ತಾನದ ಧ್ವಜವನ್ನ ಹಾರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ವಿರೋಧ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಇರಬಹುದು. ಇವೆಲ್ಲವನ್ನ ಮಾಡಿರತಕ್ಕಂತಹ ಒಂದು ಸಂಘಟನೆಯ ನಾಯಕರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರೆ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತ ವ್ಯವಸ್ಥೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿದೆ ಅಂತ ಹೇಳಿ. ಆದ್ರೆ ಯಾವ ರೀತಿಯ ಮಾನಸಿಕತೆಯಲ್ಲಿ ಸರ್ಕಾರ ಮತ್ತು ಇಲಾಖೆಗಳು ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ಹೋರಾಟವನ್ನ ಮಾಡೋದಕ್ಕೆ ತಾಯಿ ಭಾರತ ಮಾತೆ ಶಕ್ತಿಯನ್ನು ಕೊಡ್ಲಿ. ನಾವೆಲ್ಲರೂ ತಾಯಿ ಸಮಾನರಾಗಿ ಆರಾಧನೆ ಮಾಡತಕ್ಕಂತ ಗೋವಿನ ಈ ಹತ್ಯೆಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ತೀವ್ರಗೊಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ನಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.